ನಿಮಗೂ ಕೂಡ ವೇಗವಾಗಿ ದಟ್ಟವಾಗಿ ಕೂದಲು ಬೇಡ ಬೇಡ ಅಂದರೂ ಕೂಡ ಬೆಳೆಸ್ಕೋಬೋದು. ಅದು ಯಾವ ರೀತಿ ಅಂತ ಇವತ್ತಿನ ಯೂಸ್ಫುಲ್ ಟಿಪ್ಸ್ ನೋಡಿ. ಹಾಗೆ ನಿಮ್ಮ ಕೂದಲು ಉದುರೋಗಿರೋಂಥ ಕೂದಲು ಕೂಡ ಬೆಳೆಯುತ್ತೆ ಸ್ನೇಹಿತರೆ. ಇದನ್ನು ವಾರದಲ್ಲಿ 2 ಸತಿ ನೀವು ತಲೆಗೆ ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕೂದಲು ನೋಡ್ತಾ ನೋಡ್ತಾ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದು ನೋಡಿ, ನೀವು ಹೇರ್ ಆಯಿಲ್ ಕೂಡ ಬಳಸಬೇಕಂತ ಏನು ಅವಶ್ಯಕತೆ ಬೀಳಲ್ಲ. ಹೇರ್ ಪ್ಯಾಕು ಕೂಡ ಹಚ್ಚುವಂಥ ಅವಶ್ಯಕತೆ ಬೀಳಲ್ಲ. ಇದನ್ನು ನೀವು ಬಳಸ್ತಾ ಹೋದರೆ ನಿಮ್ಮ ಬಿಳಿ ಕೂದಲು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲು ಎಷ್ಟು ವೇಗವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ತುಂಬಾ ಶಕ್ತಿ ಇರುವಂಥ ಕೂದಲು ಕೂಡ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ನಮ್ಮ ಕೂದಲಿಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥ ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಸ್ನೇಹಿತರೆ. ಖಂಡಿತವಾಗಿ ನೀವು ಕೂಡ ಇದನ್ನು ಬಳಸಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ಮನೇಲಿ ಇರುವಂಥದ್ದೆಲ್ಲನೂ ಕೂಡ ಬಳಸ್ಕೊಳ್ಳೋ ರೀತಿಯಾಗಿರುವಂಥ ಈ ಬ್ಯೂಟಿಫುಲ್ ಟಿಪ್ಸನ್ನು ನೀವು ಟ್ರೈ ಮಾಡಿ ಸ್ನೇಹಿತರೆ. ನೀವೆಲ್ಲರೂ ಕೂಡ ತಲೆಗೆ ಶಾಂಪೂ ವಾರದಲ್ಲಿ 2 ಸರ್ತಿ 3 ಸರ್ತಿ ವಾಶ್ ಮಾಡೋದಕ್ಕೆ ಹಾಕ್ತಾನೆ ಇರ್ತೀರ. ಶಾಂಪೂ ಬದಲಾಗಿ ಈ ರೀತಿಯಾಗಿರುವಂಥದ್ದು ನೀವು ಖಂಡಿತವಾಗಿ ಬಳಸ್ಕೊಂಡು ನೋಡಿ. ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಆಯಿಲ್ ಕೂಡ ಮಾಡ್ತಾನೇ ಇರ್ತೀರ. ಆಯಿಲ್ ಹಚ್ಚೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುವಂಥದ್ದು ಒಬ್ಬೊಬ್ಬರಿಗೆ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಒಬ್ಬೊಬ್ಬರಿಗೆ ಕೂದಲು ಎಷ್ಟೇ ಆಯಿಲ್ ಏನೆಲ್ಲ ಹಚ್ಚಿದ್ರೂ ಕೂಡ ನನ್ನ ಕೂದಲು ಬೆಳೀತಾನೆ ಇಲ್ಲ ಅಂತ ಅವ್ರು ಅಂತಾರೆ. ಅವರಿಗಾಗಿ ಕೂಡ ಇರುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು. ಹಾಗಾದರೆ ಬನ್ನಿ, ಮತ್ತೆ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು, ಇವಾಗ ಇದು ಬೌಲಲ್ಲಿ ನಾನು ಇವಾಗ ನೋಡಿ ಕಾಯಿಗೆ ಇಟ್ಕೊಂಡಿರೋಂಥ ಬೌಲಲ್ಲಿ ನೀರು ಹಾಕ್ತಾಯಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಸ್ಪೀಡಾಗಿ ಬೆಳಿಬೇಕಂದ್ರೆ ನಮ್ಮ ಕೂದಲಿಗೆ ಏನು ಬೇಕಾಗುತ್ತೆ ಅಂದರೆ ಮೆಂತ್ಯ ಕಾಳು. ನಮ್ಮ ಮೆಂತ್ಯ ಕಾಳು ನಮ್ಮ ಗುಣಮಟ್ಟ ಶಕ್ತಿ ತುಂಬಾ ಇರುವಂಥದ್ದು. ಇದು ನೋಡಿ ಸ್ನೇಹಿತರೆ, ನಮ್ಮ ಹೊಸದಾಗಿ ಕೂದಲು ಬೆಳವಣಿಗೆ ಮಾಡುತ್ತೆ. ನಮ್ಮ ಕೂದಲು ಕೂಡ ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ. ಅದೇ ನಮ್ಮ ಮೆಂತ್ಯ ಕಾಳು ತುಂಬಾ ಸೇವನೆ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಎರಡೂ ಕೂಡ ಮಾಡ್ಕೋಬೋದು. ನೀವು ಹೇರಿಗೂ ಕೂಡ ಅಪ್ಲೈ ಮಾಡ್ಕೋಬೋದು, ನಮಗೆ ಸೇವನೆ ಕೂಡ ಮಾಡ್ಬೋದು. ಇವಾಗ ನೋಡಿ ನೀರಲ್ಲಿ ಹಾಕಿದ್ದೀನಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ತಾನೆ ಇರಬೇಕು. ನೋಡಿ ಮೆಂತ್ಯ ಕಾಳು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇದನ್ನು ನಾವು ಚೆನ್ನಾಗಿ ವಾರದಲ್ಲಿ 2 ಸರ್ತಿ 3 ಸರ್ತಿ ನೀವು ಈ ರೀತಿಯಾಗಿ ನೀವು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಸ್ನೇಹಿತರೆ. ಹಾಗೆ ಅದ್ರ ಜೊತೆಗೆ ಸ್ನೇಹಿತರೆ ಮತ್ತೇನು ಹಾಕ್ತಾ ಇದ್ದೀನಿ ನೋಡಿ, ನಾನು ಈರುಳ್ಳಿ ಸಪ್ಪೆ. ಈರುಳ್ಳಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲಿಗಾಗಲಿ ನಮ್ಮ ಕೂದಲು ಕಪ್ಪು ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಈರುಳ್ಳಿ ಸ್ನೇಹಿತರೆ. ಈರುಳ್ಳಿ ಸಪ್ಪೆ ತೊಗೊಂಡಿರುವಂಥದ್ದು, ಈರುಳ್ಳಿ ಸಪ್ಪೆ ವೇಸ್ಟಾಗಿ ನಾವು ಅಂತ ಬಿಸಾಕ್ಬಿಡ್ತೀವಿ ಕಸಕ್ಕೆ ಬಿಸಾಕುವಂಥದ್ದು ನಾವು ರಸ ಕೂಡ ಮಾಡ್ಕೋಬೋದು. ಅದು ನೋಡಿ ಈ ಥರವಾಗಿ ಇದನ್ನು ನಾವು ಈ ರೀತಿಯಾಗಿ ಬಳಕೆ ಮಾಡ್ಬೋದು. ನಮ್ಮ ಕೂದಲು ಇದು ಕೂಡ ಕಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಕೂಡ ಇದಕ್ಕೂ ಬೆಳೆಯೋದಕ್ಕೆ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ನೀವು ಈರುಳ್ಳಿ ಪೇಸ್ಟ್ ಕೂಡ ನೀವು ತಲೆಗೆ ವಾರದಲ್ಲಿ 1 ಸರ್ತಿ 2 ಸರ್ತಿ ಕೂಡ ಹಚ್ಕೋಬೋದು. ಆ ರೀತಿ ಟೈಮ್ ಇಲ್ಲ ಅಂದಾಗ ಈ ಥರ ಈರುಳ್ಳಿ ನೋಡಿ ಇದರಲ್ಲಿ ಹಾಕಿ ಕಟ್ ಮಾಡಿ ಕುದಿಸ್ಕೊಳ್ಳೋದ್ರಿಂದ ಇದನ್ನು ರಸ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ನೀವು ಬೇಕಾದರೆ ಸ್ಪ್ರೇ ರೀತಿ ಒಂದು ಬಾಟಲಲ್ಲಿ ಹಾಕಿ ಸೋದಿಸ್ಕೊಂಡು ಇಟ್ಕೊಂಡ್ರೆ ಸ್ಪ್ರೇ ಬಾಟಲ್ನಲ್ಲಿ ಹಾಕಿಟ್ಕೊಂಡ್ರೆ ಸಾಕು. ವಾರದಲ್ಲಿ 1 ಸರ್ತಿ ರಾತ್ರಿ ಹೊತ್ತಿಗೆ ಈ ರೀತಿ ಸ್ಪ್ರೇ ಮಾಡ್ಕೋಬೋದು. ನಿಮ್ಮ ತಲೆಗೆ ಬೆಳಗ್ಗೆ ನೀವು ಹೇರ್ ವಾಶ್ ಮಾಡ್ಕೋಬೋದು. ಇವಾಗ ನಾನು ಪೂರ್ತಿಯಾಗಿ ತೋರಿಸೋವಂಥ ವಿಧಾನ ನೀವು ಕೂಡ ಖಂಡಿತವಾಗಿ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇವಾಗ ನೋಡಿ ನೀರು ಎಷ್ಟು ಕಲರ್ ಚೇಂಜ್ ಆಗ್ತಾ ಇರೋವಂಥದ್ದು. ಈ ಥರವಾಗಿ ಪೂರ್ತಿ ನೀರು ಚೇಂಜ್ ಆಗೋವರೆಗೂ ಕೂಡ ನಾನು ಹಾಗೆ ಕುದಿಸ್ತಾನೆ ಇದ್ದೀನಿ. ಹಾಗೆ 1 ಲೋಟ ನೀರು ಹಾಕಿರ್ತೀವಿ, ಅದು ಅರ್ಧ ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ತಾನೆ ಇರಬೇಕು. ಕೆಮಿಕಲ್ ಶಾಂಪೂವನ್ನು ಬಳಸ್ತೀವಲ್ಲ, ಅದ್ರ ಜೊತೆಗೆ ನಾವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಬಳಕೆ ಮಾಡಿದ್ರೆ ನಮ್ಮ ಹೇರು ಯಾವುದೂ ಕೂಡ ಹಾನಿ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇದು ನೋಡಿ ಎಲ್ಲಿವರೆಗೂ ಕುದಿಸ್ತಾನೆ ಇದ್ದೀನಿ ಅಂದರೆ ನೋಡಿ ನೀರು ಪೂರ್ತಿಯಾಗಿ ಯಾವ ರೀತಿಯಾಗಿ ಕಲರ್ ಬಂತಂತ. ಈ ಥರವಾಗಿ ನೀರಿಗೆಲ್ಲನೂ ಕೂಡ ಶಕ್ತಿ ಎಲ್ಲ ಕೂಡ ನೀರಲ್ಲಿ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾನೇ ಇರಬೇಕು. ಆಮೇಲೆ ಅದಕ್ಕೆ ಏನು ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಾನು ರೀಟಾ ಪೌಡ್ರ್ ಹಾಕ್ತಾ ಇರುವಂಥದ್ದು. ರೀಟಾ ನಮ್ಮ ಕೂದಲಿಗೆ ಶೈನಿಯಾಗಿ ಮತ್ತು ಶಾಂಪೂ ರೀತಿ ಇದು ಕೂಡ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾನು ರೀಟಾ ಹಾಕ್ತಾಯಿದ್ದೀನಿ. ಅದು ಕೂಡ 1 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಹಾಕಿ ಚೆನ್ನಾಗಿ ನೋಡಿ ನೀರಲ್ಲಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬುರುಗು ಬರ್ತಾ ಇರುವಂಥದ್ದು. ಶಾಂಪೂ ಯಾವ ರೀತಿ ಬರುತ್ತಲ್ವ ಅದೇ ರೀತಿ ಇದು ಕೂಡ ಬಿಡುತ್ತೆ. ಇವಾಗ ನೋಡಿ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ನೀವು ಇದು ಕೆಳಗಡೆ ಇಳಿಸ್ಕೊಂಡು ಬಿಡಬೇಕು. ಇದನ್ನು ಪೂರ್ತಿಯಾಗಿ ಸೋದಿಸ್ಕೋಬೇಕಾಗತ್ತೆ.
ನಾನಿವಾಗ ಸೋದಿಸ್ಕೊಳ್ತೀನಿ ಬನ್ನಿ. ಇದನ್ನು ನೀವು ಸೋದಿಸ್ಕೊಂಡು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಫ್ರೆಶ್ಶಾಗಿ ಮಾಡಿಕೊಂಡು ಫ್ರೆಶ್ಶಾಗಿ ನೀವು ತಲೆಗೆ ಯೂಸ್ ಮಾಡ್ಬೋದು. ನೋಡಿ ಸೋದಿಸ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಸೋದಿಸ್ಕೊಂಡು ತೊಗೋಬೇಕಾಗುತ್ತೆ. ಫಿಲ್ಟರ್ ಮಾಡ್ಕೊಂಡು ತೊಗೊಂಡು ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವುದು ಶಾಂಪೂ ಯೂಸ್ ಮಾಡ್ತಿರಲ್ವ ಅದೇ ಶಾಂಪೂ ಇದರಲ್ಲಿ ಕೂಡ ಸ್ವಲ್ಪ ಹಾಕಬೇಕಾಗತ್ತೆ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀವು ಯಾವ ರೀತಿಯಾಗಿ ಹೇರಿಗೆ ಅಪ್ಲೈ ಮಾಡ್ಕೋಬೇಕಂದ್ರೆ, ಹೇರಿಗೆ ಹಚ್ಕೋಬೇಕಂದ್ರೆ ಸಿರಮು ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೀವು ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಗಂಟೆಗಳ ಮುಂಚೆ ಹೇರ್ ವಾಶ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ವ, ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸಿರಮ್ ಏನಂದರೆ ನಿಮ್ಮ ತಲೆ ಪೂರ್ತಿಯಾಗಿ ಹಚ್ಕೊಂಡು ಇದನ್ನು ನೀವು ಮಸಾಜ್ ಮಾಡಿಕೊಂಡು 1 ಗಂಟೆಗಳಲ್ಲಿ, ಒಂದು ಹಾಫ್ ಆನ್ ಅವರಲ್ಲಿ, ಒಂದಿದ್ರೆ ಟೈಮ್ ಇಲ್ಲಾಂದರೆ 10 ನಿಮಿಷವರೆಗೂ ಕೂಡ ಬಿಡಬೇಕಾಗತ್ತೆ. 10 ನಿಮಿಷ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಕೂದಲು ಬುಡದಿಂದ ಗಟ್ಟಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ಕೂದಲು ದಟ್ಟವಾಗಿ ಇಲ್ಲ, ನನ್ನ ಕೂದಲು ಸ್ಟ್ರಾಂಗ್ ಆಗಿಲ್ಲ ಅಂದರೂ ಕೂಡ ಅದು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಕೂದಲು ಕೂಡ ಜಾಸ್ತಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನೀವು ವಾರದಲ್ಲಿ 1 ಸರ್ತಿ 2 ಸರ್ತಿ ಟ್ರೈ ಮಾಡಿ. ನಿಮಗೂ ಕೂಡ ಯೂಸ್ ಆದರೆ ನೀವು ಕೂಡ ನಿಮ್ಮ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಇದನ್ನು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದ್ರ ಜೊತೆಗೆ ಮತ್ತೊಂದಾಗಿ ಬ್ಯೂಟಿಫುಲ್ ಟಿಪ್ಸ್ ತರ್ತಾನೆ ಹೋಗ್ತೀನಿ ಸ್ನೇಹಿತರೆ. ನೀವು ಕೂಡ ನೋಡ್ತಾ ಹೋಗಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಸತಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ.